ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇವನ್ ಸ್ವಪ್ನ ಕನ್ನಡ ಲಾಗ್ಸ್. ಸೊ ಇವತ್ತಿನ ವಿಡಿಯೋ ಬಂದು ಯುಗಾದಿ ಹಬ್ಬವನ್ನು ಯಾಕೆ ಮಾಡ್ತಾರೆ ಮತ್ತು ಅದರ ಮಹತ್ವ ಏನು ಅಂತ ನಾನು ಹೇಳ್ಕೊಡ್ತೇನೆ. ಇದನ್ನು ಹೊಸ ವರ್ಷ ಅಂತಲೇ ಕರೀತಾರೆ. ಯುಗ ಪ್ಲಸ್ ಆದಿ ಅಂತ ಅಂದರೆ ಇದು ಒಂದು ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತೆ. ಮೊದಲನೇದಾಗಿ ಬಂದುಬಿಟ್ಟು ಉಗಾದಿಯ ಮಹತ್ವ ಏನು ಅನ್ನೋದನ್ನು ಹೇಳ್ಕೊಡ್ತೇನೆ. ಅದರಲ್ಲಿ ಮೊದಲನೇದಾಗಿ ಹೊಸ ಆರಂಭವನ್ನು ಉಂಟು ಮಾಡುತ್ತೆ. ಹೊಸ ಆರಂಭ ಅಂದರೆ ಹೊಸ ಆಸೆಗಳು ಆಗಿರ್ಬೋದು, ನಮ್ಮ ಒಂದು ಕನಸುಗಳು, ನಮ್ಮ ಗುರಿಗಳು, ಉತ್ಸಾಹ ಮತ್ತು ಸಂಕಲ್ಪಗಳ ಒಂದು ಹಬ್ಬವಾಗಿದೆ ಆಗಿದೆ. ಆಮೇಲೆ ಎರಡನೇದಾಗಿ ಬಂದ್ಬಿಟ್ಟು ನೈಸರ್ಗಿಕ ಪ್ರಭಾವ ಈ ಯುಗಾದಿ ಹತ್ರ ಯಾವ ಥರ ಇರುತ್ತೆ ಅಂತ ಅಂದರೆ ವಸಂತ ಋತುವಿನ ಆರಂಭ, ಆಮೇಲೆ ಪ್ರಕೃತಿಯ ನಿಯಮ, ಪ್ರಕೃತಿಯ ಹೊಸ ಚೈತನ್ಯ, ಆಮೇಲೆ ಹಸಿರು ಹೊಸತನದ ಒಂದು ಹಬ್ಬವಾಗಿದೆ ಇದು. ಅಂದರೆ ಈ ದಿನಗಳಲ್ಲಿ ನೋಡಿ ಯುಗಾದಿ ಹತ್ರ ಎಲ್ಲ ಕಡೆ ಹಸಿರಾಗಿರುತ್ತೆ. ಪ್ರಕೃತಿ ಒಂಥರ ಡಿಫ್ರೆಂಟಾಗಿ ಚೇಂಜ್ ಆಗಿರುತ್ತೆ. ಸೊ ಈ ಥರ ಎಲ್ಲ ಆಗಿರುತ್ತೆ. ಬಂದ್ಬಿಟ್ಟು ಪಂಚಾಂಗ ಶ್ರವಣ ಅಂತ ಹೇಳಿ ಅದರಲ್ಲಿ ಏನು ಅಂತ ಅಂದರೆ ಇವತ್ತಿನ ದಿನ ಅಂದರೆ ಈ ದಿನ ನಾವು ಏನಾದರೂ ಒಂದು ಪಂಚಾಂಗ ಏನಾದರೂ ಕೇಳಿದ್ರೆ ಅದು ಆ ದಿನದಂದು ಶುಭ ಅಶುಭ ಫಲಿಸುತ್ತೋ ಏನು ಅಂತ ಹೇಳಿಬಿಟ್ಟು ನಮಗೆ ಅವತ್ತು ಗೊತ್ತಾಗುತ್ತೆ. ಆಮೇಲೆ ನಮ್ಮ ಒಂದು ಭವಿಷ್ಯದ ಬಗ್ಗೆನೂ ಸಹ ಅವತ್ತಿನ ದಿನ ನಾವು ತಿಳ್ಕೊಬಹುದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಧಾರ್ಮಿಕ ಮತ್ತು ಆಕಸ್ಮಿಕವಾದ ಒಂದು ಹಬ್ಬವಾಗಿದೆ. ಹೇಗೆ ಅಂತ ಅಂದರೆ ದೇವತಾ ಆರಾಧನೆ ಮಾಡೋದಾಗಿರ್ಬೋದು ಮತ್ತು ಹವನಗಳನ್ನು ಮಾಡೋದಾಗಿರ್ಬೋದು, ಆಮೇಲೆ ಹೋಮಗಳನ್ನು ಮಾಡೋದಾಗಿರ್ಬೋದು, ಆಮೇಲೆ ಪುಣ್ಯ ಕರ್ಮದ ಮೂಲಕ ಪಾವನತೆಯನ್ನ ಪಡೀತದೆ ಇದು ಒಂದು ಹಬ್ಬ. ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯದಾಗಿ ಸಂಸ್ಕೃತಿ ಮತ್ತು ಪಾರಂಪರೆಯ ಒಂದು ಸಂಗ್ರಹವಾಗಿದೆ ಇದು ಯುಗಾದಿ ಹಬ್ಬ ಅನ್ನೋದು. ಹೆಂಗಂದ್ರೆ ಈ ಯುಗಾದಿ ಅನ್ನೋದು ಹಿಂದೂ ಹಬ್ಬಗಳಲ್ಲಿ ಒಂದು ವಿಶೇಷ ಒಂದು ಹಬ್ಬವಾಗಿದೆ. ಆಮೇಲೆ ಈ ಹಬ್ಬಗಳಲ್ಲಿ ಡಿಫ್ರೆಂಟ್ ಆಗಿ ಬೇರೆ ಬೇರೆ ತರ ಆಹಾರವನ್ನು ಮಾಡ್ತಾರೆ. ಆಮೇಲೆ ಒಂದು ಸಂತಸದ ಒಂದು ದಿನ ಆಗಿದೆ ಇವತ್ತು. ಸೊ ಇದಿಷ್ಟ ಎಲ್ಲ ಬಂದ್ಬಿಟ್ಟು ಯುಗಾದಿ ಹಬ್ಬದ ಮಹತ್ವ ಆಗಿದೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಯುಗಾದಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ. ಮೊದಲನೇದಾಗಿ ಬಂದ್ಬಿಟ್ಟು ಸಮೃದ್ಧಿ ಜೀವನಕ್ಕೆ ಒಂದು ಹೊಸ ಆರಂಭವನ್ನು ಉಂಟು ಮಾಡುತ್ತೆ. ಅಂದರೆ ಇದು ಹೊಸ ವರ್ಷದ ದಿನ, ಹೊಸ ಅವಕಾಶಗಳ ಒಂದು ಕಾಲ ಬರೋದು ಒಂದು ದಿನ ಆಗಿದೆ. ಆಮೇಲೆ ಹೊಸ ಒಂದು ನಾವು ಯೋಜನೆಯನ್ನು ಹಾಕ್ಕೊಂಡಿರ್ತೀವಿ. ಏನೋ ಒಂದು ನೆಕ್ಸ್ಟ್ ನಮ್ಗೆ ಆಗುವಂಥ ಕೆಲಸವನ್ನು ನಾವು ಯಾವ ಥರ ಮಾಡಬೇಕು ಅನ್ನೋದನ್ನು ನಾವು ಒಂದು ಫೌಂಡೇಶನನ್ನು ಹಾಕ್ತೀವಿ. ಅದಕ್ಕೋಸ್ಕರ ಇದು ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆಮೇಲೆ ಎರಡನೇದಾಗಿ ಬಂದ್ಬಿಟ್ಟು ಇದು ಒಂದು ಪ್ರೀತಿಯ ಹಬ್ಬ ಆಗಿದೆ ಅಂತಂದರೆ ಈ ಹಬ್ಬಗಳಲ್ಲಿ ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಮನೆಯವರೆಲ್ಲ ಸೇರಿ ಒಂದೇ ಕಡೆ ಕೂಡ್ಬಿಟ್ಟು ಈ ಹಬ್ಬವನ್ನು ಸೆಲೆಬ್ರೇಷನ್ ಮಾಡ್ತೀವಿ. ಆಮೇಲೆ ಇದರಿಂದ ಸಂತೋಷವನ್ನು ಹಂಚಿಕೊಳ್ಳುವ ಒಂದು ಒಳ್ಳೆಯ ಅವಕಾಶ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಅಂದರೆ ಒಳ್ಳೆಯ ಆಹಾರ ಪದ್ಧತಿಯನ್ನು ಅನುಸರಿಸಿ ನಾವು ಈ ಹಬ್ಬವನ್ನು ಶುರು ಮಾಡ್ತೀವಿ. ಅದಕ್ಕೋಸ್ಕರ ಇದು ಆರೋಗ್ಯವಾಗಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಕೊನೆಯದಾಗಿ ಬಂದ್ಬಿಟ್ಟು ಮನೆಯ ಶುದ್ಧೀಕರಣ ಮತ್ತು ಹೊಸತನವನ್ನು ತರಿಸುತ್ತೆ ನಮಗೆ ಈ ಹಬ್ಬ. ಹೆಂಗಂತಂದರೆ ನಾವು ಮನೆ ಯಾವಾಗ ಅಂದರೂ ಅವಾಗವಾಗ ನಾವು ಕ್ಲೀನ್ ಮಾಡಲ್ಲ. ಸೊ ನಾವು ಈ ಮನೆಯನ್ನು ಕ್ಲೀನ್ ಮಾಡೋಕ್ಕೆ ಅಂತ ಅಂದರೆ ಒಂದು ಏನಾದರೂ ರೀಸನ್ ಬೇಕು. ಸೊ ಅದಕ್ಕೋಸ್ಕರ ಈ ಯುಗಾದಿ ಹಬ್ಬದಿಂದ ನಾವು ಮನೆಯನ್ನು ಎಷ್ಟೋ ದಿನದಿಂದ ಕ್ಲೀನ್ ಮಾಡ್ಕೊಂಡು ಬಂದಿರ್ತೀವಿ. 1 ವೀಕ್ ಇದ್ದಾಗ, ಒಂದು 15 ಡೇಸ್ ಇದ್ದಾಗಿಂದ ನಾವು ಕ್ಲೀನ್ ಮಾಡ್ಕೊಂಡು ಬಂದಿರ್ತೀವಿ. ಮತ್ತು ನಮ್ಮ ಮನೆಗೆ ಒಂದು ಡೆಕೋರೇಷನ್ ಮಾಡಿರ್ತೀವಿ, ಅಂದರೆ ಅಲಂಕಾರ ಮಾಡಿರ್ತೀವಿ. ನಮ್ಮ ಮನೆ ಹೊಳಿಬೇಕು ಅನ್ನೋ ಥರ ನಾವು ಆ ಥರ ಎಲ್ಲ ಯೋಚನೆ ಮಾಡಿಬಿಟ್ಟು ಆ ಥರನ ನಾವು ಅಚ್ಚುಕಟ್ಟಾಗಿ ನೀಟಾಗಿ ಮನೇನ ಇಟ್ಕೊತೀವಿ. ಸೊ ಅದಕ್ಕೋಸ್ಕರ ಈ ಹಬ್ಬವನ್ನು ಹೊಸತನ ತರಲಿ ಅಂತ ಹೇಳಿಬಿಟ್ಟು ಈ ಹಬ್ಬನ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಈ ಯುಗಾದಿ ಹಬ್ಬದ ಮುಖ್ಯ ಅಂಗಗಳು ಯಾವುವು ಅಂತ ಅಂದರೆ ಮೊದಲನೇದಾಗಿ ಮನೆ ಶುದ್ಧೀಕರಣ ಮಾಡೋದು, ಆಮೇಲೆ ಎರಡನೇದಾಗಿ ಬಂದ್ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸೋದು, ಆಮೇಲೆ ಬೇವು ಬೆಲ್ಲವನ್ನು ತಿನ್ನೋದು, ಆಮೇಲೆ ಪಂಚಾಂಗವನ್ನು ಕೇಳ್ಕೊತೀವಿ. ಪಂಚಾಂಗ ಶ್ರವಣ ಅಂತ ಹೇಳ್ತಾರೆ. ಪಂಚಾಂಗ ಶ್ರವಣ ಅಂತ ಅಂದರೆ ಹಿಂದಿನ ಅನುಭವ ಏನಿದೆ ಮತ್ತು ಮುಂದೆ ಭವಿಷ್ಯ ಏನಿದೆ ಅನ್ನೋದನ್ನು ನಾವು ತಿಳ್ಕೊತೀವಿ. ಆಮೇಲೆ ಕೊನೆಯದಾಗಿ ಬಂದ್ಬಿಟ್ಟು ಪೂಜೆ, ಹೋಮ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ. ಆಮೇಲೆ ಕುಟುಂಬ ಮತ್ತು ನಮ್ಮ ಸ್ನೇಹಿತರೊಂದಿಗೆ ಈ ಹಬ್ಬವನ್ನು ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಈಗ ನಾನು ನಮ್ಮ ಕುಟುಂಬದವರ ಜೊತೆಗೆ ನಿಮಗೆ ಒಂದು ವಿಷನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯುಗಾದಿ ಹಬ್ಬವು ಹೊಸ ಶಕ್ತಿಯನ್ನು, ಹೊಸ ಯೋಜನೆಗಳನ್ನು
ಮತ್ತು ಭವಿಷ್ಯತ್ತಿನ ಸಂತೋಷವನ್ನು ಉಂಟು ಮಾಡುವ ದಿನ. ಆದ್ದರಿಂದ ಈ ಹಬ್ಬವನ್ನು ಭಕ್ತಿಯುಳ್ಳ ಮನಸ್ಥಿತಿಯಲ್ಲಿ ಹೊಸ ಸಂಕಲ್ಪಗಳೊಂದಿಗೆ ಆಚರಿಸಬೇಕು. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.